ಕಾಶಿ ಬದುಕಿರೋರು ಬರೋ ಜಾಗ, ಸತ್ತಿರೋರು ಸುಡೋ ಜಾಗ. ಅಷ್ಟೇ ಅಲ್ಲ, ಬದುಕಿರೋರು ಸತ್ತಿರೋರು ಸೇರಿ ಶಿವನ್ನ ಸಂಭ್ರಮಿಸೋ ಜಾಗ. ಕಾಶಿಲಿ ನೀವು ಎಲ್ಲಿದ್ರೂ ಬೇಜಾರಾಗಲ್ಲ ಗುರು. ಎಲ್ಲೋದ್ರೂ ಸೌಂಡ್ ಕೇಳಿಸ್ತಾನೆ ಇರುತ್ತೆ. ಯಾವ ಸೌಂಡ್ ಹೇಳಿ? ರಾತ್ರಿ ಹೊತ್ತಂತೂ ಕೇಳಂಗೇ ಇಲ್ಲ. ನಾವು ಬಂದಿದ್ದು ಕುಂಭಮೇಳ ಟೈಮಲ್ಲಿ. ಎಲ್ಲ ನೋಡಿದ್ರು ಜನ ಜನ ಜನ. ಯಾಕೆಂದ್ರೆ ಎಲ್ಲ ಗಲ್ಲಿಗಳು, ಪ್ರತಿ ರೋಡು ಜಾಮ್ ಆಗೋಗಿತ್ತು. ಇಲ್ಲೇ ದೇವಸ್ಥಾನದಿಂದ ಅರ್ಧ ಕಿಲೋಮೀಟರ್ ದೂರದಲ್ಲಿ ಜಂಗಮವಾಡಿ ಅಂತ ನಮ್ಮ ಕನ್ನಡದವ್ರದೇ ಒಂದು ಮಠ ಇದೆ. ಅದು ಸಿಕ್ತು, ಅಲ್ಲಿ ಸೆಟ್ಲ್ ಆದ್ವಿ. ಇಲ್ಲಿ ರೂಮ್ಸ್ಗಳಿದ್ದಾವೆ. ರೂಮ್ಸ್ ಖಾಲಿ ಆಗಿದ್ರೆ ಕಾಮನ್ ಏರಿಯಾ ಅಂತಿದೆ, ಆರಾಮಾಗಿ ಮಲ್ಕೋಬೋದು. ಇಲ್ಲಿ ಎಲ್ಲ ಫೆಸಿಲಿಟೀಸ್ ಇದೆ, ಊಟ ಕೊಡ್ತಾರೆ. ಕಾಶಿಲ್ ವಿಸ್ಮಯ ಅನಿಸಿದೆ ಏನು ಗೊತ್ತಾ, ಜನ ಇನ್ನು ಬೇಯಿಸೋಕೆ ಇದ್ಲು ಬೆಳೆಸ್ತಾರೆ ಗುರು. ಇದೆಲ್ಲ ತುಂಬ ವರ್ಷದಿಂದನೇ ಕಳೆದೋಗ್ಬಿಟ್ಟಿದೆ ನಮ್ಮ ಜಾಗಗಳಲ್ಲಂತೂ. ಅಲ್ಲಿ ಆ ಒಂದು ಫೀಲಿಂಗ್ ಸಿಗುತ್ತೆ, ಓ ನಾನು ಎಷ್ಟೋ ವರ್ಷ ಹಿಂದೆ ಬಂದಿದ್ದೀನಿ ಅಂತ. ಇಲ್ಲಿ ಟೀ ಮಾಡಿಕೊಡ್ತಿದ್ದಾರೆ. ಟೀನ ಕೊಡೋ ಕಪ್ಪು ಸಹ ಮಂಡಲ್ ಮಾಡಿರೋದು, ಒಂಥರ ಸಕ್ಕದಾಗಿರುತ್ತೆ ನೋಡೋಕ್ಕೆ. ಕಾಶಿಗೆ ಬಂದಾಗೆ ಮಾಡಬೇಕಿರೋ ಮೊದಲನೇ ಕೆಲಸ ಅಂದರೆ ಅದು ಇಲ್ಲಿರೋ ಕಾಲ ಭೈರವನ ದರ್ಶನ ಮಾಡೋದು. ಅವರು ನಮಗೆ ಪರ್ಮಿಷನ್ ಕೊಟ್ಟರೆ ಮಾತ್ರ ನಾವು ಕಾಶಿಲಿ ಬೇರೆ ಕಡೆ ಹೋಗೋಕ್ಕಾಗೋದು ಅನ್ನೋ ಒಂದು ನಂಬಿಕೆ ಇದೆ. ಕಾಶಿಗೆ ಬಂದಾಗ, ಕಾಶಿ ಬಿಟ್ಟು ಹೋಗುವಾಗ ನಾವು ಕಾಲ ಭೈರವನ ದರ್ಶನ ಮಾಡಿಕೊಂಡೇ ಹೋಗಬೇಕು ಅನ್ನೋದು ಇಲ್ಲಿ ಪದ್ಧತಿ. ಬಂದಿರೋದು ಕುಂಭಮೇಳ ಸಮಯದಲ್ಲಿ. ಕಾಶಿ ವಿಶ್ವನಾಥನ ನೋಡೋಕ್ಕೆ 4 ದಾರಿಗಳಿಂದ ಬಿಡ್ತಿದ್ರು. ಒಂದೊಂದು ದಾರಿಲಿ ಒಂದೊಂದು ಲೈನು ಹತ್ತತ್ರ 2 ಕಿಲೋಮೀಟ್ರ್ ಕ್ಯೂ ಇತ್ತು. ಇನ್ನು ಕಾಲ ಭೈರವನ್ ಕೇಳಬೇಕಾ, ಸಿಕ್ಕಾಬಟ್ಟೆ ದೊಡ್ಡ ಕ್ಯೂ ಇತ್ತು ಮಾತ್ರ ಹೋಗೋಕ್ಕೆ. ಅಲ್ಲಿ ಹೋದ್ರೂ ದರ್ಶನ ನಮಗೆ 1 ಸೆಕೆಂಡು ಕರೆಕ್ಟಾಗಿ ಆಗಲಿಲ್ಲ. ಸುಮ್ಮನೆ ತಳ್ಳಿಬಿಟ್ರು, ಏನು ಮಾಡೋಕ್ಕಾಗಲ್ಲ. ಅಷ್ಟು ದೂರದಿಂದ ಇಲ್ಲಿವರೆಗೂ ಬಂದು ಇಷ್ಟಾದರೂ ಆಯ್ತಲ್ಲ ಅಂತ ತೃಪ್ತಿ ಪಟ್ಕೊಂಡು ಹೊರಗೆ ಬಂದ್ವಿ. ಕಾಶಿಯಲ್ಲಿ ತುಂಬ ವಿಶೇಷವಾಗಿರೋದು ಅಂದರೆ ಮಾ ಗಂಗಾ ಮತ್ತು ಗಂಗಾ ಘಾಟ್ಗಳು. ಇಲ್ಲೇ ಗಂಗಾ ಆರತಿ ನಡೆಯೋದು. ಹರಿಶ್ಚಂದ್ರ ಕಾಯ್ತಿದ್ದಂಥ ಸ್ಮಶಾನ ಘಾಟಿಂದ ಹಿಡಿದು ಕಾಶಿಲ್ ಒಟ್ಟು 84 ಘಾಟ್ಗಳಿದಾವೆ. ಆ 84 ಘಾಟ್ಗಳು ಒಂದೇ ಕಡೆ ಇರೋದು. ಬನ್ನಿ ಒಂದೊಂದನ್ನೇ ನೋಡ್ಕೊಂಡು ಬರೋಣ. ಕಾಶಿಲ್ ಗಲ್ಲಿಗಳು ಜಾಸ್ತಿ ಆದರೆ ಅದ್ರಲ್ಲಿ ನಡ್ಕೊಂಡು ಹೋಗೋ ಫೀಲೇ ಬೇರೆ. ಕಾಶಿಲಿ ಒಟ್ಟು 84 ಘಾಟ್ಗಳಿದ್ದಾವೆ. ಅದರಲ್ಲಿ ತುಂಬ ಹಳೆ ಘಾಟ್ ಬಂದ್ಬಿಟ್ಟು ದಶಾವಮೇಧ ಘಾಟ್. ಇದನ್ನ ಬ್ರಹ್ಮನೇ ಶಿವನ್ನ ಬರ್ಮಾಡ್ಕೊಳ್ಳೋಕ್ಕೋಸ್ಕರ ಸೃಷ್ಟಿ ಮಾಡಿದ್ರು ಅಂತ ಹೇಳ್ತಾರೆ. ಆದರೆ ಕಾಶಿಗೆ ಬಂದು ಡುಬ್ಕಿ ಹೊಡೆದಿಲ್ಲ ಅಂದರೆ ಹೆಂಗಪ್ಪ, ಇಲ್ಲೆಲ್ಲಾದರೂ ಡುಬ್ಕಿ ಹೊಡೆಯೋಣ, ಎಲ್ಲಾದರೂ ಸ್ನಾನ ಮಾಡೋಣ ಅಂತ ಹುಡುಕ್ತಾ ಇದ್ದೀವಿ. ಎಲ್ಲ ಕಡೆ ಭಯಂಕರ ರಶ್ಶು, ಜನ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಇದ್ದಾರಪ್ಪ. ಯಾವುದೋ ದರ್ಭಂಗ ಘಾಟಿಗೆ ಬಂದಿದ್ದೀವಿ. ಎಷ್ಟು ಘಾಟ್ಗಳಿದ್ದಾವೆ. ಘಾಟ್ ಅಂದರೆ ನೆಕ್ಸ್ಟು ಬೋಟ್ ಬಂದು ಹೋಗುವಂಥ ಜಾಗ. ಇಲ್ಲಿ ತುಂಬ ಯಾಗಗಳು, ಯಜ್ಞಗಳು, ಯಂತ್ರಗಳು, ತಂತ್ರ ಮಂತ್ರ ಪಂತ್ರ ಎಲ್ಲ ಮಾಡ್ತಾರೆ. ಆದರೆ ಕಾಶಿಲಿ ಶಿವ ಬೇರೆ ಥರನೇ ಇದ್ದಾರೆ ಗುರು, ಬೇರೆ ಥರ. ಇಲ್ಲಿ ನೋಡಿ, ಮಾ ಗಂಗೆಲಿ ಮುಳುಗಿದ್ರೆ ಪಾಪಗಳೆಲ್ಲ ಕಳೆಯುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಆದರೆ ಪಾಪ ಪುಣ್ಯ, ಒಳ್ಳೆಯದು ಕೆಟ್ಟದ್ದು, ಸರಿ ತಪ್ಪು ಎಲ್ಲ ಮನುಷ್ಯನ ತಲೆಯಲ್ಲಿರೋದು.
ಆರತಿ ಕಡೆಗೆ ಹೋಗಿ ಹೀಗೆ ಬನ್ನಿ ಬನ್ನಿ ಬನ್ನಿ. ಬನ್ನಿ ಬೋಟ್ ತಗೊಂಡು ಗಂಗೆ ರೌಂಡ್ ಹೊಡ್ಕೊಂಡು ಬರೋಣ. ಕಾಶಿ ಬಗ್ಗೆ ತಿಳ್ಕೊಳ್ಳೋದು ತುಂಬ ಇದೆ. ಇದು 1-2 ವಿಡಿಯೋದಲ್ಲಿ ಮುಗಿಯುವಂಥ ಜಾಗ ಅಲ್ವೇ ಅಲ್ಲ. ಕಾಶಿಗೆ ನಾವು ಬಂದಿದ್ದು ಕುಂಭಮೇಳ ಟೈಮ್ ಆಗಿದ್ರಿಂದ ಎಲ್ಲ ಕಡೆ ಜನ ಇದ್ರು. ಜನ ಅಂದರೆ ಸಿಕ್ಕಾಬಟ್ಟೆ ಜನ. ಎಲ್ಲಿ ವಿಡಿಯೋದಲ್ಲಿ ಮಾತಾಡೋಕ್ಕೆ ಪ್ರಯತ್ನ ಪಟ್ಟರು ನನಗಿಂತ ಜನದ ಸೌಂಡು, ಸುತ್ತ ಹಾರನ್ ಸೌಂಡು, ಅದು ಇದೇ ಜಾಸ್ತಿ ಇರ್ತಾಯಿತ್ತು. ಎಲ್ಲೂ ನೋಡಿದ್ರು ಜನ ತಲೆನೇ ಕಾಣಿಸುತ್ತೆ. ನಿಮಗೆ ಏನು ಅಂತ ಎಕ್ಸ್ಪ್ಲೈನ್ ಮಾಡೋಕ್ಕಾಗತ್ತೆ. ಈ ವಿಡಿಯೋನ ಆದಷ್ಟು ಕವರ್ ಮಾಡಿಕೊಂಡು ಪ್ರೆಸೆಂಟ್ ಮಾಡೋ ಪ್ರಯತ್ನ ಪಟ್ಟಿದ್ದೀನಿ. ಆದರೆ ಇಲ್ಲಿ ತುಂಬ ಇಂಪಾರ್ಟೆಂಟ್ ಜಾಗ ಅಂದರೆ ಮಣಿಕರ್ಣಿಕಾ ಬಗ್ಗೆನೇ ಇನ್ನೊಂದು ಸಪ್ರೇಟ್ ವಿಡಿಯೋ ಮಾಡಿ ಅದ್ರ ಬಗ್ಗೆ ಡೀಟೇಲಾಗಿ ತಿಳ್ಕೊಳ್ಳೋಣ. ಗಂಗೆ ಸ್ನಾನ ಮಾಡೋಣ. ಗಂಗೆ ಪಾಪನೆಲ್ಲ ಕಳಿತಾಳೆ ಅಂತ ಹೇಳ್ತಾರೆ. ಪಾಪ ಪುಣ್ಯ ಎಲ್ಲ ನಮ್ಮ ತಲೆಯಲ್ಲಿದೆ. ಅಯ್ಯೋ ಅಯ್ಯೋ ಭಯ್ಯ ನೀವು ಬೆಚ್ಚಿಗೆ ಕುತ್ಕೊಳ್ಳಿ. ಮನುಷ್ಯನಿಗಿರೋ 2 ದೊಡ್ಡ ಗಿಫ್ಟ್ ಅಂದರೆ ಇಮ್ಯಾಜಿನೇಷನ್ ಮತ್ತು ಮೆಮೊರಿ ಅಂತೆ. ಇವಾಗ ನೀವು ಕರೆಕ್ಟಾಗಿ ಗಂಗೆ ಮಡ್ಲಲ್ಲಿದ್ದೀರಾ ಅಂತ ಅಂದ್ಕೊಳ್ಳಿ. ಬನ್ನಿ ಒಟ್ಟಿಗೆ ಮುಳುಗ್ಬಿಡೋಣ.